3 ವರ್ಷಗಳ ಬಳಿಕ ಮರು ಮತ ಎಣಿಕೆ ಸುಪ್ರೀಂ ಅಸ್ತು ಅಂದಿದೆ. ಚಿಕ್ಕಮಗಳೂರು ವಿಧಾನ ಪರಿಷತ್ ಚುನಾವಣೆಯ ಮರು ಮತ ಎಣಿಕೆ. ಮಾಜಿ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ವಿರುದ್ಧ ಗೆಲುವನ್ನು ಸಾಧಿಸಿದ್ರು ಎಂಕೆ ಪ್ರಾಣೇಶ್. 6 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದ ಉಪಸಭಾಪತಿ ಪ್ರಾಣೇಶ್ ಮರು ಮತ ಎಣಿಕೆ ಮಾಡುವಂತೆ ಕೋರ್ಟ್ ಮೊರೆ ಹೋಗಿದ್ರು ಗಾಯತ್ರಿ. ನಾಮನಿರ್ದೇಶಿತ ಮತಗಳಿಂದ ಗೆಲುವು ಅಂತ ಕೋರ್ಟ್ ಮೊರೆ ಹೋಗಲಾಗಿತ್ತು. ಚಿಕ್ಕಮಗಳೂರು ಐಡಿಎಸ್ಜಿ ಕಾಲೇಜಿನಲ್ಲಿ ಮರು ಮತ ಎಣಿಕೆ. ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಮದ್ಯ ಮಾರಾಟವನ್ನ ಇದರಿಂದ ನಿಷೇಧ ಮಾಡಲಾಗಿದೆ. ಸೊ ಒಂದಷ್ಟು ಗೊಂದಲಗಳಿತ್ತು. ಆ ಕಾರಣಕ್ಕಾಗಿ ಇದೀಗ 3 ವರ್ಷಗಳ ನಂತರದಲ್ಲಿ ಮರುಮತ ಎಣಿಕೆ ಆಗಬೇಕು ಅಂತ ಸುಪ್ರೀಂ ಅಸ್ತು ಅಂತ ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಮರುಮತ ಎಣಿಕೆ ಆಗ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಅಲರ್ಟ್ ಕೂಡ ಆಗಿದೆ. ಏನು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿತ್ತು, ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ. ಸಮಸ್ಯೆಗೇನಾಗಿತ್ತು ಅಂತ ನಾವು ರೀಕಾಲ್ ಮಾಡ್ಕೊಳ್ಳೋದಾದ್ರೆ ನೋಡಿ, ಚಿಕ್ಕಮಗಳೂರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಾಜಿ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಅವರ ವಿರುದ್ಧ ಗೆಲುವನ್ನು ಸಾಧಿಸಿದ್ರು ಎಂಕೆ ಪ್ರಾಣೇಶ್ ಅವರು. ಸುಮಾರು 6 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಉಪಸಭಾಪತಿ ಪ್ರಾಣೇಶ್ ಅವರು. ಮರುಮತ ಎಣಿಕೆ ಮಾಡಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು ಗಾಯತ್ರಿ ಅವರು. ಕಾರಣ ಏನು ಅಂತಂದ್ರೆ, ನಾಮನಿರ್ದೇಶಿತ ಮತಗಳಿಂದ ಗೆಲುವಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರಣಕ್ಕಾಗಿ ಅವರು ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಇವತ್ತು ಮರುಮತ ಎಣಿಕೆ ಆಗ್ತಾ ಇದೆ. ಚಿಕ್ಕಮಗಳೂರಿನ ಐಡಿಎಸ್ಜಿ ಕಾಲೇಜಿನಲ್ಲಿ ಮರುಮತ ಎಣಿಕೆ ಆಗ್ತಾ ಇದೆ. ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಮದ್ಯ ಮಾರಾಟವನ್ನು ಇದರಿಂದ ನಿಷೇಧ ಮಾಡಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಏನು ಬರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಒಂದಷ್ಟು ಅನುಮಾನ ಇತ್ತು, ಒಂದು ಸ್ವಲ್ಪ ಲೋಪದೋಷವೂ ಕೂಡ ಇದೆ ಅನ್ನುವಂಥ ಕಾರಣಕ್ಕಾಗಿ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಈ 3 ವರ್ಷಗಳ ಸುದೀರ್ಘವಾದಂಥ ವಿಚಾರಣೆ ಇದೆಲ್ಲದರ ನಂತರ ಅಸ್ತು ಅಂತ ಹೇಳಲಾಗಿತ್ತು. ಮರುಮತ ಎಣಿಕೆ ಆಗಬೇಕು ಅಂತ. ಆ ಕಾರಣಕ್ಕಾಗಿ ಇವತ್ತು ಮರುಮತ ಎಣಿಕೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇವತ್ತು ಮರುಮತ ಎಣಿಕೆ ಆಗಿದೆ. ಸೊ ಏನಾಗಬಹುದು, ಏನೆಲ್ಲ ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಪ್ರಕಾಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಇವತ್ತು ಮರುಮತ ಎಣಿಕೆ ಇದೆ. ಕಾನೂನು ಹೋರಾಟವನ್ನ ಮಾಡಿದ್ರು ಗಾಯತ್ರಿ ಅವರು. ಫೈನಲಿ ಇವತ್ತು ಮರುಮತ ಎಣಿಕೆ ಇರೋದ್ರಿಂದ ಏನೆಲ್ಲ ಇದೆ ಡೀಟೇಲ್ಸ್ ಇವತ್ತಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ? ನೀತಿ, ಇವತ್ತು ಚಿಕ್ಕಮಗಳೂರು ವಿಧಾನ ಪರಿಷತ್ ಚುನಾವಣೆಯ ಮರು ಮತ ಎಣಿಕೆಯ ಅಂದ್ರೆ ಶುರುವಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. 3 ವರ್ಷಗಳ ಬಳಿಕ ಮರುಮತ ಎಣಿಕೆಗೆ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಆದೇಶ ಕೊಟ್ಟಿರುವಂತದ್ದು. ಸ್ಥಳೀಯ ಪ್ರಾಧಿಕಾರಿಗಳ ವಿಧಾನ ಪರಿಷತ್ ಚುನಾವಣೆಯ ಮರುಮತ ಎಣಿಕೆ ಅಂದ್ರೆ ಮಾಜಿ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ವಿರುದ್ಧ ಗೆಲುವು ಸಾಧಿಸಿದಂತಹ ಎಂಕೆ ಪ್ರಾಣೇಶ್ ಏನಿದ್ದಾರೆ, ಅವರು 6 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಇದನ್ನ ಪ್ರಶ್ನೆ ಮಾಡಿ ಗಾಯತ್ರಿ ಶಾಂತೇಗೌಡ ಕೂಡ ಕೋರ್ಟ್ ಮೊರೆ ಹೋಗಿದ್ರು. ನಾಮನಿರ್ದೇಶಿತ ಮತಗಳಿಂದ ಗೆಲುವು ಎಂದು ಕೋರ್ಟ್ ಮೊರೆ ಕೂಡ ಹೋಗ್ಲಾಗಿತ್ತು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ನಡೆಯಲಿರುವಂತಹ ಮರುಮತ ಎಣಿಕೆಯ ಕಾರ್ಯ ಚಿಕ್ಕಮಗಳೂರಿನ ಐಡಿಎಸ್ಜಿ ಕಾಲೇಜಿನಲ್ಲಿ ಕೂಡ ಇವತ್ತು ಮರುಮತ ಎಣಿಕೆ ಆರಂಭವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ 2012 ಡಿಸೆಂಬರ್ 10ರಂದು ನಡೆಸಿದಂತಹ ಮತದಾನ ಸುಮಾರು 2371 ಮತಗಳ ಮರು ಮತ ಎಣಿಕೆಯ 2 ಟೇಬಲ್ಗಳಲ್ಲಿ ಕೂಡ ನಡೆಯಲಿರುವಂತಹ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಕಾಲೇಜಿನ ಸುತ್ತಮುತ್ತ ಸುಮಾರು 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಮದ್ಯ ಮಾರಾಟವನ್ನು ಕೂಡ ಈಗಾಗಲೇ ಬ್ಯಾನ್ ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನೀತಿ, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.